ನೀಟ್ ಮರುಪರೀಕ್ಷೆ ಯಾದಗಿರಿಯಲ್ಲೂ ಅಷ್ಟೇ 6 ಕೇಂದ್ರ ಇದೆ. ಮರುಪರೀಕ್ಷೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. 2067 ವಿದ್ಯಾರ್ಥಿಗಳು ಪರೀಕ್ಷೆನ ಬರಲಿದ್ದು ಈಗಾಗಲೇ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಅವರನ್ನ ಪರಿಶೀಲಿಸಿ ಒಳಗೆ ಬಿಡಲಾಗ್ತಾ ಇದೆ. ಕಿವಿಯೋಲೆ, ಮೂಗುತಿ, ಕೈಯಲ್ಲಿದ್ದ ದಾರ, ವಾಚ್ ಎಲ್ಲ ವಸ್ತುಗಳು ಏನೇನು SOP ಇದೆಯೋ ಅದರ ಪ್ರಕಾರ ಎಲ್ಲವನ್ನ ಪರಿಶೀಲಿಸಿ ಸಿಬ್ಬಂದಿ ಇದೆಲ್ಲವನ್ನ ತೆಗೆಸ್ತಾ ಇದ್ದಾರೆ. ಈಗಾಗಲೇ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿತ್ತು ವಿದ್ಯಾರ್ಥಿಗಳಿಗೆ. ಪ್ರತ್ಯೇಕವಾಗಿ ಪರಿಶೀಲನೆಯನ್ನು ನಡೆಸಿ 3 ಹಂತಗಳಲ್ಲಿ ಪರಿಶೀಲನೆಯನ್ನು ನಡೆಸಿ ಬಿಡಲಾಗ್ತಾ ಇದೆ. 11:30ಯಿಂದಲೇ ಒಳಗೆ ಬಿಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. 1:30 ಒಳಗಡೆ ಪರೀಕ್ಷಾ ಕೇಂದ್ರದೊಳಗಿರಬೇಕಾಗತ್ತೆ ವಿದ್ಯಾರ್ಥಿಗಳು. 2 ಗಂಟೆಗೆ ಪರೀಕ್ಷೆ ಆರಂಭ ಆದರೆ ಸಂಜೆ 5:15ರವರೆಗೆ 15 ನಿಮಿಷ ಎಕ್ಸ್ಟ್ರಾ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ. ದೇಶಾದ್ಯಂತ ಮತ್ತು ವಿದೇಶಗಳಲ್ಲೂ ಕೆಲ ಕೇಂದ್ರಗಳಿವೆ. ಮತ್ತೊಮ್ಮೆ ಪರೀಕ್ಷೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಆದರೆ ಈ ಬಾರಿ ಎಲ್ಲೂ ಲೋಪ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ಜೊತೆಗೆ ಪರೀಕ್ಷೆ ನ್ಯಾಯಯುತವಾಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಬಹಳಷ್ಟು ಸಿದ್ಧತೆ, ಪರಿಶೀಲನೆ, ಭದ್ರತೆ ಎಲ್ಲವನ್ನ ನಿಗಾವಹಿಸಲಾಗ್ತಾ ಇದೆ. ಯಾದಗಿರಿ 6 ಕೇಂದ್ರ. ನೀಟ್ ಪರೀಕ್ಷೆ ಈ ಬಾರಿ ಸರಿಯಾಗಿ ನಡೆಯುತ್ತೆ ಎನ್ನುವಂಥ ವಿಶ್ವಾಸವನ್ನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಪೋಷಕರು ಮಾತನಾಡಿದಂಥ ರೀತಿ ಅದು. ಪ್ರತಿಕ್ರಿಯಿಸಿದ್ರು TV9ಗೆ ಹೆತ್ತವರು. ಈ ಬಾರಿ ಸರ್ಕಾರ ನೀಟ್ ಪರೀಕ್ಷೆ ಸರಿಯಾಗಿ ನಡೆಸೋ ಭರವಸೆ ನೀಡಿದೆ. ನನ್ನ ಮಗನಿಗೆ ಮರುಪರೀಕ್ಷೆ ಬರೆಯೋದಕ್ಕೆ ಮನಸ್ಸಿರಲಿಲ್ಲ. 2 ವರ್ಷ ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದ, ಈಗ ಮತ್ತೆ ಪರೀಕ್ಷೆ ಬರೀತಿದ್ದಾನೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಪ್ರತಿನಿಧಿ ಪೃಥ್ವಿರಾಜ್ ಪೋಷಕರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಪರೀಕ್ಷಾರ್ಥಿಗಳ ಪೋಷಕರು ಕೇಳೋಣ ಬನ್ನಿ. ನೀಟ್ ಮರುಪರೀಕ್ಷೆ ಬರಲಿಕ್ಕೆ ಬಂದಂತಹ ಒಂದು ವಿದ್ಯಾರ್ಥಿ ಮತ್ತು ಅವರ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಇವಾಗ ಮತ್ತೆ ಮರುಪರೀಕ್ಷೆಗೆ ಮಗನ ಕರ್ಕೊಂಡು ಬಂದಿದ್ದೀರಾ, ಸೊ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ 2ನೇ ಸರಿ ಪರೀಕ್ಷೆ ಬರಲಿಕ್ಕೆ ಅವನಿಗೆ ಆಸಕ್ತಿ ಇರಲಿಲ್ಲಾಗಿತ್ತು. ಮತ್ತು ಅವನಿಗೆ ಪ್ರೋತ್ಸಾಹ ಕೊಟ್ಟಿವಿ ಮನೆಯಲ್ಲೇ. ಅವನು ಓದ್ಕೊಂಡು ನಾವು ಹುಬ್ಳಿಲಿಂದ ಬಂದಿದ್ದೇವೆ ಇಲ್ಲಿ ಬರೀಲಿಕ್ಕೆ. ಅಂದರೆ ಅವನು ಇಲ್ಲೇ ಸತ್ಯಸಾಯಿಬಾಬಾ ಕಾಲೇಜ್ದಲ್ಲಿ ಓದ್ತಾ ಇದ್ದ, ಅಳಿಕೆದಲ್ಲಿ ಓದ್ತಾ ಇದ್ದ. ಸೆಂಟರನ್ನು ಇದನ್ನೇ ತೆಗೆದುಕೊಂಡಿದ್ದಾಗಿತ್ತು. ನಾವು ಚೇಂಜೂ ಮಾಡಲಿಲ್ಲಾಗಿತ್ತು. ಅದಕ್ಕೆ ಅಷ್ಟು ದೂರದಿಂದ ಮತ್ತೊಮ್ಮೆ ಬರಲಿಕ್ಕೆ ಬಂದಿದ್ದೇವೆ ಸರ್. ಸೊ ಈಗ ದೇಶದಂತೆ ನೋಡ್ತಾ ಇರ್ಬೋದು ಏನೇನು ಘಟನೆ ಆಯಿತು ನೀಟ್ ಪರೀಕ್ಷೆಯಲ್ಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪೋಷಕರಾಗಿ ನಿಮಗೆ ಯಾವ ರೀತಿ ಆತಂಕಗಳಿತ್ತು ಮತ್ತು ಈ ಪರೀಕ್ಷೆಗಳು ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಹೇಗೆ? ಪದೇ ಪದೇ ಹೀಗಾಗ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಆಸಕ್ತಿ ಕಡಿಮೆ ಆಗುತ್ತೆ, ಅನಾಸಕ್ತಿ ಮನೋಭಾವನೆ ಬೆಳೆಯುತ್ತೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಇವಾಗಿನ ವಾತಾವರಣ ನೋಡಿದರೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಈ ಸರ್ತಿ ಏನು ಪೇಪರ್ ಲೀಕ್ ಆಗಲಿಕ್ಕಿಲ್ಲ, ನಂತರ ಏರ್ಲೈನ್ಸ್ದಲ್ಲೆಲ್ಲ ಆನ್ಸರ್ ಶೀಟ್ ಬರೋ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿದ್ದೇವೆ. ಮತ್ತು ಇಲ್ಲಿ ನೋಡಿದ್ರೆ ಸ್ಟ್ರಿಕ್ಟ್ ಇದೆ ವಾತಾವರಣ ಎಲ್ಲ. ಈ ಸರ್ತಿ ಏನು ಲೀಕ್ ಆಗಲಿಕ್ಕಿಲ್ಲ ಅಂತ ನಮ್ಮ ಮನೋಭಾವನೆ. ಈ ರೀತಿ ಈಗ ಯಾವ ರೀತಿ ಮರುಪರೀಕ್ಷೆಗೆ ಪ್ರಿಪೇರ್ ಆಗಿದ್ದಾರೆ? ಈಗ ಫಸ್ಟ್ ಬೆಟರ್ ಇತ್ತಾ, ಈಗ ಬೆಟರ್ ಅನಿಸ್ತಾ ಇದೆ? ಇಲ್ಲ, ಫಸ್ಟಿಗೆ ಎಲ್ಲ ಫುಲ್ ಪೊಟೆನ್ಷಿಯಲ್ ಹಾಕಿ ಮಾಡಿದ್ವಿ. ಫಸ್ಟಿಗೆ ಆಗುತ್ತೆ ಅಂತೇಳಿ ಹಗಲು ರಾತ್ರಿ ಅವಾಗೆ ಫಸ್ಟಿಗೆ ಮಾಡಿದ್ವಿ. ಆದರೆ ಮತ್ತೆ ಅಂದ್ಬಿಟ್ಲೆ ಸ್ವಲ್ಪ ಬೇಜಾರಾಯಿತು, ಫಸ್ಟ್ ಹಾಕಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ. ಆದರೂ ಮತ್ತೆ ಎಲ್ಲರ ಕಡೆನೂ ಹಾಗೆ ಆಗುತ್ತೆ ಅಂತೇಳಿ ಈ ಸತ ಮತ್ತೆ ಅದು ಮನಸ್ಸಿಲ್ಲ ಅಂದ್ರೂ ಓದಿ ಈ ಸತ ಮತ್ತೆ ಈಗೆಲ್ಲ ಸೆಕ್ಯೂರಿಟಿ ನೋಡಿದ್ರೆ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ನೋಡ್ಬೇಕೇನಾಗುತ್ತೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇಲ್ಲೆಲ್ಲ ಹೇಗಿದೆ ವಾತಾವರಣ? ನಿಮಗೆ ಸಮಾಧಾನ ಇದೆಯಾ? ಹೇಗೆ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಸ್ಟ್ರಿಕ್ಟಾಗಿದೆ. ಆದರೆ ಇದೇ ಥರ ಈ ಪದೇ ಪದೇ ಈ ಥರ ಸಮಸ್ಯೆ ಆಯಿತಾ, ನಮ್ಮ ಮಕ್ಕಳು 2 ವರ್ಷ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದೋದಂತಲ್ಲ ಆ ಥರ ಓದಿರ್ತಾರೆ. ಪದೇ ಪದೇ ಈ ಥರ ಆಯಿತು, ಮಕ್ಕಳಿಗೂ ಒಂದು ಆತಂಕ ಉಂಟಾಗ್ತೈತಿ, ಆಮೇಲೆ ಅನಾಸಕ್ತಿ ಮೂಡ್ತೈತಿ. ಹಾಗಾಗಿ ಸರ್ಕಾರ ಮುಂದಿನ ಸಾರಿ ಆದರೂ ಈ ಕ್ಷಣದಿಂದ ಒಳ್ಳೆ ರೀತಿಯಿಂದ ಯಾವುದೇ ಸಮಸ್ಯೆಗಳಾಗದಂಗೆ ಎಕ್ಸಾಮ್ ನಡೆಸಿ ಮಕ್ಕಳಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸರ್ಕಾರ ಕೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿ ಮತ್ತು ಪೋಷಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಈ ರೀತಿ ಎಲ್ಲೆಡೆ ನೀಟ್ ಪರೀಕ್ಷೆಗೆ ಸಕಲ ಸಿದ್ಧತೆಯಾಗಿದೆ. ಈ ಬಾರಿ ಯಾವುದೇ ಲೋಪದೋಷ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೇನೆಯ ಬಳಕೆಯನ್ನೂ ಮಾಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಯನ್ನು NTA ಕೇಂದ್ರ ಮಾಡಿರುವಂಥದ್ದು. ಲೈವ್ ಕ್ಯಾಮ್ರಾ ಫೀಡ್ಗಳ AI ಆಧಾರಿತ ಮೇಲ್ವಿಚಾರಣೆ ಇರುತ್ತೆ. ಜೊತೆಗೆ 3 ಹಂತದಲ್ಲಿ ಅಲ್ಲಿ ಪರಿಶೀಲನೆ ನಡೆಸಿ ಬಿಡಲಾಗ್ತಾ ಇದೆ. ಅಲ್ಲಿ ಪರೀಕ್ಷಾರ್ಥಿಗಳು ಕೂಡ ಬಹಳ ಶಿಸ್ತಿನಿಂದ ಎಲ್ಲ ಪಾಲನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಪೋಷಕರಿಗೆ ಆತಂಕ ಇತ್ತು, ಮತ್ತೊಂದು ಪರೀಕ್ಷೆ ಬರೀಬೇಕಲ್ಲ ಅಂತ. ಆದರೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿಯ ಸಿದ್ಧತೆಗಳು ಕೂಡ ನೋಡ್ತಾ ಹೋದರೆ ಎಲ್ಲೂ ಸಮಸ್ಯೆ ಆಗಲ್ಲ ಅನ್ನುವಂಥ ವಿಶ್ವಾಸ ಅವರಲ್ಲಿದೆ. ಬೆಳಿಗ್ಗೆ 11 ಗಂಟೆಯಿಂದಲೇ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಲಾಗಿತ್ತು. 1:30 ಒಳಗೆ ಬರಬೇಕು. ನಂತರ ಪ್ರವೇಶ ದ್ವಾರ ಬಂದಾಗ್ಬಿಡುತ್ತೆ, ಎಂಟ್ರೆನ್ಸ್ ಇರಲ್ಲ.
ಜೊತೆಗೆ ಒಂದು ನೀರಿನ ಬಾಟ್ಲಿ ಕೊಂಡ್ಬೇಕು ಅಂತಂದ್ರೂ ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿರೋದನ್ನ ಕರ್ಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಪಾರದರ್ಶಕವಾದಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ರವೇಶ ಪತ್ರ ಇರಬೇಕು. ಯಾವುದೇ ಧಾರ್ಮಿಕ ಚಿಹ್ನೆ ಇರಲಿ, ಪೇಟ ಇರಲಿ, ಅದೆಲ್ಲದಕ್ಕೂ ಕೂಡ ಅವಕಾಶ ಇದ್ರೂ ಬೇರೆ ಯಾವುದಕ್ಕೂ ಕೂಡ ಹಿಜಾಬ್ ಆಗಲಿ, ಜನಿವಾರ ಆಗಲಿ ಧರಿಸಿ ಪರೀಕ್ಷೆ ಬರೆಯೋ ಹಾಗೆ ಅವಕಾಶ ಇಲ್ಲ. ತಪಾಸಣೆಯನ್ನು ಎಲ್ಲ ಪರಿಶೀಲನೆ ನಡೆಸಲಾಗ್ತಾ ಇದ್ದು, ಚಿಕ್ಕಬಳ್ಳಾಪುರ DC ಮಾತನಾಡಿದ್ದಾರೆ. ಯಾವ ರೀತಿಯಾದಂಥ ವ್ಯವಸ್ಥೆಯಾಗಿದೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ಈಗ ನಮ್ಮ ಜಿಲ್ಲೆಯಲ್ಲಿ ನೀಟ್ಗೆ ಸಂಬಂಧಪಟ್ಟಂತೆ, ನೀಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 10 ಸೆಂಟರ್ಗಳನ್ನು ನಾವು ನಿಗದಿ ಮಾಡಿಕೊಂಡಿದ್ದೇವೆ. 6 ಸೆಂಟರ್ಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ, 4 ಸೆಂಟರ್ಗಳು ಚಿಂತಾಮಣಿ ನಗರದಲ್ಲಿ. ಈಗಾಗಲೇ ಎಲ್ಲ ಸೆಂಟರ್ಗಳಿಗೆ ಮೇಲ್ವಿಚಾರಕರನ್ನು, ಸೂಪರಿಂಟೆಂಡೆಂಟ್ಗಳನ್ನು, ಉಪ ಸೂಪರಿಂಟೆಂಡೆಂಟ್ಗಳನ್ನು ನೇಮಕ ಮಾಡಿದ್ದೀವಿ. ಅಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡ್ಕೊಳ್ತಾರೆ. ಉಳಿದಂತೆ ಈ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ತಾಲೂಕು ದಂಡಾಧಿಕಾರಿಗಳು, ಎಲ್ಲ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳು 8 ಸೆಂಟ್ರ್ಗಳು ಪ್ಲಸ್ 2 BEOಗಳು, ಒಟ್ಟು 10 ಜನರನ್ನು ವಿಶೇಷವಾಗಿ ಅದಕ್ಕೆ ನೇಮಕ ಮಾಡಿದ್ದೀವಿ. ಪೊಲೀಸ್ ಸಿಬ್ಬಂದಿಯೊಂದಿಗೆ ಮತ್ತು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಿಂದನೂ ಕೂಡ 20 ಜನ, ಸೆಂಟರ್ಗೆ ಒಬ್ಬರು ಪ್ಲಸ್ ವಾಹನಗಳಲ್ಲಿ ಈ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಒಬ್ಬರು, ಈಗ ಅವರು ಕೂಡ ಬಂದು ರಿಪೋರ್ಟ್ ಮಾಡಿದ್ದಾರೆ. ಆ ಒಂದು ವಿಷಯವಾಗಿ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗುತ್ತೆ ಅನ್ನೋದು ಕಾನ್ಫಿಡೆನ್ಷಿಯಲ್ ಆಗಿ ಡಿಸ್ಕ್ಲೋಸ್ ಆಗುತ್ತೆ. ಅದಾದಮೇಲೆ ಅವರು ಆ ಸೆಂಟ್ರ್ಗಳಿಗೆ ನಿಗದಿತ ಸಮಯದೊಳಗಡೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮೇಲೆ ಪರೀಕ್ಷೆಗಳು ಇರೋದರಿಂದ ಆ ಸಮಯಕ್ಕೆ ಸರಿಯಾಗಿ ಎಲ್ಲ ಸಿದ್ಧತೆಗಳು, ತಪಾಸಣೆ ಸಿದ್ಧತೆ ಮತ್ತು ಪರೀಕ್ಷೆಗೆ ಬೇಕಾದಂಥ ಪೂರಕ ಸಿದ್ಧತೆಗಳು ಇವೆಲ್ಲವನ್ನು ಕೂಡ ಇಲಾಖೆ ಸಿಬ್ಬಂದಿಯವರು ಎಲ್ಲ ಕೂಡ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗುವಂಥ ವಾಹನದ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆ, ಈ ಥರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವಾಗಲೇ ಅದನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ವ್ಯವಸ್ಥೆಯಾಗಿದೆ. ದೇಶಾದ್ಯಂತ ಎಲ್ಲ ಕೇಂದ್ರಗಳಲ್ಲೂ ಕೂಡ ಭದ್ರತೆಯ ಪರಿಶೀಲನೆಯನ್ನು ನಡೆಸಲಾಗಿದೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ನೀಟ್ ಪರೀಕ್ಷೆ ಆರಂಭ ಆಗುತ್ತೆ. ಯುದ್ಧದ ರೀತಿಯಲ್ಲಿ ಸನ್ನದ್ಧ ಆಗಿರುವಂಥದ್ದು ಇತ್ತ ಪರೀಕ್ಷಾರ್ಥಿಗಳು, ಅತ್ತ ಪರೀಕ್ಷೆ ನಡೆಸುವಂಥವ್ರು. ನೀಟ್ ಪರೀಕ್ಷೆಯಲ್ಲಿ ಯಾವ ಲೋಪವೂ ಆಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ತುಮಕೂರಿನಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿನ ಸಿದ್ಧತೆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೀಟ್ನ ಮರುಪರೀಕ್ಷೆ ನಡೀತಾ ಇರುವಂಥದ್ದು ಸಾಕಷ್ಟು ಅವಾಂತರಗಳಿಂದ ಎಚ್ಚೆತ್ತಂತಹ ಅಧಿಕಾರಿಗಳು ಈ ಬಾರಿ ಒಂದಷ್ಟು ಅಚ್ಚುಕಟ್ಟಾಗಿ ಭದ್ರತೆಯಾಗಿ ಯಾವುದೇ ರೀತಿಯಾದಂತಹ ಎಡವಟ್ಟು ಮಾಡಿಕೊಳ್ಳದೆ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಹಾಗಾಗಿ ಬೇಕಾದಂಥ ಒಂದು ಸಿದ್ಧತೆಗಳನ್ನು ದೇಶದಾದ್ಯಂತ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಕೈಗೊಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ, ಅಂದರೆ ತುಮಕೂರು ನಗರದಲ್ಲಿ ಇವತ್ತು 13 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರುವಂಥದ್ದು. ಆ ಪರೀಕ್ಷಾ ಕೇಂದ್ರಗಳಲ್ಲಿ ಬೇಕಾದಂಥ ಒಂದು ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನಾನು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು ತುಮಕೂರು ವಿಶ್ವವಿದ್ಯಾನಿಲಯದ ಏನು ನೀಟ್ ಕೇಂದ್ರದಲ್ಲಿ ನಾನು ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬೇಕಾಗಿರುವಂಥ ಒಂದು ಪೂರ್ವ ಸಿದ್ಧತಾ ಕ್ರಮಗಳನ್ನು ಮಾಡಲಾಗಿರುವಂಥದ್ದು. ಅಂದರೆ ಬರುವಂತಹ ವಿದ್ಯಾರ್ಥಿಗಳು ಯಾವ್ಯಾವ ವಸ್ತುಗಳನ್ನು ತರಬಾರ್ದು ಅನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮೊಬೈಲ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ವಿಶೇಷವಾಗಿ ಇದನ್ನು ಬಳಸುವಂಥದ್ದು ವಾಚ್ ಕೂಡ ಆಗಿರ್ಬೋದು, ಇವ್ಯಾವುಗಳನ್ನು ಕೂಡ, ಜೊತೆಗೆ ವ್ಯಾಲೆಟ್ ಕೂಡ ಇಲ್ಲಿ ಬಳಸಬಾರ್ದು ಅಂತ ಹೇಳಿ, ಅಂದರೆ ಒಳಗೆ ತರಬಾರ್ದು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸೂಚನಾ ಫಲಕವನ್ನು ಮಾಡಲಾಗಿರುವಂಥದ್ದು. ಅಂದರೆ ಬಂದಂಥ ವಿದ್ಯಾರ್ಥಿಗಳು ಜೊತೆಗೆ ಇಲ್ಲಿ ತಾವು ಯಾವ ಕೊಠಡಿಗೆ ಹೋಗಬೇಕು ಅನ್ನುವಂಥ ನಿಟ್ಟಲ್ಲಿ ಇರುವಂತಹ ಒಂದಷ್ಟು ಏನು ಮಾಹಿತಿಗಳೇನಿದೆ ಅದನ್ನು ಕೂಡ ಇಲ್ಲಿ ಪಡೆದುಕೊಳ್ಬೋದಂಥದ್ದು. ಜೊತೆಗೆ ಇನ್ನು ಆವರಣದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಒಂದು ಭದ್ರತಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ಈಗಾಗಲೇ ಕಳೆದ ಕೆಲ ವರ್ಷಗಳಲ್ಲಿ, ಅಂದರೆ 2-3 ವರ್ಷಗಳಲ್ಲಿ ಏನು ನೀಟ್ ಪರೀಕ್ಷೆ ವೇಳೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿಕೊಂಡಂಥ ಅವಾಂತರಗಳಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಮಾನಸಿಕವಾಗಿ ಸಾಕಷ್ಟು ಒಂದು ಪರಿಣಾಮ ಬೀರಿತ್ತು ಅಂತಲೇ ಹೇಳ್ಬೋದು. ಈಗಾಗಲೇ ಈ ಪರಿಣಾಮವಾಗಿ ಬೇಕಾದಂಥ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಮಾಡಲಾಗಿರುವಂಥದ್ದು. ನೋಡ್ಬೋದು ಬಂದಂಥವ್ರಿಗೆ ಇಲ್ಲಿ ಬಯೋಮೆಟ್ರಿಕ್ ಆಗಿರ್ಬೋದು, ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು, ಆ ಪರಿಶೀಲನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಬೇಕಾದಂಥ ಸಲಕರಣೆಗಳನ್ನು ಕೂಡ ಈಗಾಗಲೇ ತಂದಿಟ್ಕೊಳ್ಳಲಾಗಿರುವಂಥದ್ದು. ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಬಂದಂತಹ ವಿದ್ಯಾರ್ಥಿಗಳಲ್ಲಿ ಈಗೇನು ನಿಷೇಧಿತ ವಸ್ತುಗಳೇನಿವೆ ಅವು ಯಾವಾದರೂ ಇದ್ದರೆ ಪರಿಶೀಲನೆ ಮಾಡಲಿಕ್ಕೆ ಅಂಥೇಳಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿದ್ಯಾರ್ಥಿನಿಯರಿಗೂ ಕೂಡ ಪರೀಕ್ಷೆಗೆ
ಒಳಪಡಿಸುವಂಥ ನಿಟ್ಟಲ್ಲಿ ಒಂದಷ್ಟು ಬೇಕಾಗಿರುವಂತಹ ಅಗತ್ಯ ಪ್ರೈವಸಿ ಫೆಸಿಲಿಟಿಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ಏನು ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು CCTVಗಳ ಕಣ್ಗಾವಲನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಎಡವಟ್ಟನ್ನು ಈ ಬಾರಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿಕೊಳ್ಬಾರ್ದು ಅನ್ನುವಂಥ ನಿಟ್ಟಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವಂತಹ ದೃಷ್ಟಿಯಿಂದ ಈಗ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ವಿಶೇಷವಾಗಿ ಪರೀಕ್ಷಾ ಕೊಠಡಿಗಳಲ್ಲೂ ಕೂಡ ಬೇಕಾದಂತಹ ಒಂದು ತಯಾರಿಗಳೇನಿದೆ ಅವುಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಪರೀಕ್ಷೆಗೆ ಬರುವಂತಹ ವಿದ್ಯಾರ್ಥಿಗಳ ಏನೊಂದು ID ಕಾರ್ಡ್ ಆಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು, ಅವರನ್ನು ಏನೊಂದು ಪರಿಶೀಲನೆ ಮಾಡುವಂಥದ್ದು, ಅಂದರೆ ಜೊತೆಗೆ ಅವರನ್ನು ಬಯೋಮೆಟ್ರಿಕ್ ಮುಖಾಂತರವಾಗಿ ದೃಢಪಡಿಸ್ಕೊಳ್ಳುವಂಥದ್ದು, ಇದೇ ಅಭ್ಯರ್ಥಿನ ಅನ್ನುವಂಥ ನಿಟ್ಟಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನು ಈಗಾಗಲೇ ಪೂರ್ವ ನಿಯೋಜಿತವಾಗಿ ತಯಾರಿ ಮಾಡಿಕೊಳ್ಳಲಾಗಿರುವಂಥದ್ದು. ಈಗಾಗಲೇ ಸಿಬ್ಬಂದಿಗಳು ಕೂಡ ಬಂದು ಪರೀಕ್ಷಾ ಕೇಂದ್ರದೊಳಗೆ ಇದ್ದಾರೆ. ವಿದ್ಯಾರ್ಥಿಗಳು ಏನು ಪರೀಕ್ಷೆಗೆ ಅಂತ ಹೇಳಿ ಬರ್ತಾರೆ ಆ ಸಂದರ್ಭದಲ್ಲಿ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥದ್ದು, ಅವರೇ ಅಭ್ಯರ್ಥಿನ ಅನ್ನುವಂತಹ ಒಂದು ದೃಢೀಕರಣ ಮಾಡಿಕೊಳ್ಳುವಂಥದ್ದು, ನಂತರ ಅವರಿಗೆ ಏನು ಪರೀಕ್ಷೆಗೆ ತೆರಳುವಂಥ ನಿಟ್ಟಲ್ಲಿ ಒಂದಷ್ಟು ಅನುವು ಮಾಡಿಕೊಳ್ಳುವಂಥ ನಿಟ್ಟಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಈ ನಿಟ್ಟಲ್ಲಿ ತುಮಕೂರಿನಲ್ಲಿ ಈಗಾಗಲೇ 13 ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೆಯುವಂಥದ್ದು. ಹಾಗಾಗಿ ಬೇಕಾಗಿರುವಂತಹ ಈ ಮರುಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಎಡವಟ್ಟು ಆಗದಂತೆ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಎಲ್ಲೆಡೆ ಎಲ್ಲ ವ್ಯವಸ್ಥೆ ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಅಷ್ಟೇ 11 ಪರೀಕ್ಷಾ ಕೇಂದ್ರ, ಅಲ್ಲೂ ಎಲ್ಲ ವ್ಯವಸ್ಥೆಯಾಗಿದೆ. 3700 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಮೂಗುತಿ, ಕಿವಿಯೋಲೆ ಇದೆಲ್ಲದಕ್ಕೂ ಅವಕಾಶ ಇಲ್ಲ ಹಾಕ್ಕೊಂಡು ಹೋಗೋದಕ್ಕೆ, ಎಲ್ಲ ತೆಗೆದು ಒಳಗೆ ಹೋಗಬೇಕಾಗತ್ತೆ. ಕೆಲವರು ಅದಕ್ಕೂ ಪರದಾಡಬೇಕಾದಂಥ ಪರಿಸ್ಥಿತಿ ಬಂತು. ಗವಿಸಿದ್ದೇಶ್ವರ ಕಾಲೇಜ್ ಮುಂಭಾಗ ಕಂಡು ಬಂದಂತಹ ದೃಶ್ಯ. ಏನು ಕಟ್ಟುನಿಟ್ಟಿನ ನಿಯಮ ಇದೆ ಅದರ ಪಾಲನೆಯನ್ನು ಮಾಡಲೇಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತು 2 ಗಂಟೆಗೆ ಆರಂಭ ಆಗುತ್ತೆ. 5:15 ಕೂಡ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಡಿ, ಅಲ್ಲಿ ಪೊಲೀಸ್ ಭದ್ರತೆ ಇರೋದು, ಜೊತೆಗೆ ಪರಿಶೀಲನೆ ಆಗ್ತಾ ಇರೋದು. ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ಈಗಾಗಲೇ ಕೇಂದ್ರಕ್ಕೆ ಧಾವಿಸಿದ್ದಾರೆ. ಬೆಳಗ್ಗೆ 11:30 ಒಳಗೆ ಬರೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ 1:30 ಒಳಗಡೆ ಎಲ್ಲರೂ ಇರಬೇಕಾಗತ್ತೆ ಕೇಂದ್ರದಲ್ಲಿ. ನಂತರ ಒಳಕ್ಕೆ ಅವಕಾಶ ಇಲ್ಲ. ಮರುಪರೀಕ್ಷೆಯಾಗಿರೋದ್ರಿಂದ ಅತಿ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಕೊಪ್ಪಳದಲ್ಲಿ ಒಟ್ಟು 11 ಪರೀಕ್ಷಾ ಕೇಂದ್ರ, ಭಾರಿ ಬಿಗಿ ಭದ್ರತೆ. ಹೀಲ್ಸ್ ಹಾಕ್ಕೊಂಬರೋ ಹಾಗೂ ಇಲ್ಲ. ವಾಟರ್ ಬಾಟಲ್ ತಗೊಂಡು ಹೋಗ್ತೀರಾ ಅಂತಂದರೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು. ಜೊತೆಗೆ ಪ್ರವೇಶ ಪತ್ರ ಹಿಡ್ಕೊಂಡು ಹೋಗ್ತೀರಾ ಅಂದರೆ ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಕವರ್ನಲ್ಲಿರಬೇಕು. ಅಂದರೆ ಎಲ್ಲೂ ಲೋಪ ಆಗಬಾರ್ದು, ಯಾವ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರ್ದು. ಆ ದೃಷ್ಟಿಗಿಂತ ಏನೇನು ವ್ಯವಸ್ಥೆ ಇದೆಯೋ ಅದನ್ನ ಮಾಡಲಾಗ್ತಾ ಇದೆ. ಮತ್ತು ಈ ಬಾರಿ ಇನ್ನೆಲ್ಲೂ ಕೂಡ ಸಮಸ್ಯೆಗಳಾಗದಂತೆ ಭಾರಿ ಟೀಕೆಗೆ ಗುರಿಯಾಗಿದೆ NTA ಮತ್ತು ಕೇಂದ್ರ. ಪರೀಕ್ಷೆ ಸರಿಯಾಗಿ ನಡ್ಸೋಕ್ಕೆ ಬರಲ್ವಾ ಅಂತ ವಿಪಕ್ಷಗಳು ಟೀಕಿಸಿದ್ವು. ಜೊತೆಗೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. 16 ವಿದ್ಯಾರ್ಥಿಗಳು ಆತ್ಮಹತ್ಯೆಯಂತ ಹಾದಿ ಹಿಡಿದ್ರು ಬೇರೆ ಬೇರೆ ಕಾರಣಕ್ಕೆ ಅಂತ. ಜೊತೆಗೆ ಮತ್ತೆ ಪರೀಕ್ಷೆ ಬರೆಯೋದು ಅಂತಂದರೆ ಯಾವ ವಿದ್ಯಾರ್ಥಿಗೆ ಆಗಲಿ ಅದು ಮಾನಸಿಕವಾಗಿ ಹಿಂಸೆನೇ. ಪೋಷಕರು ಕೂಡ ಹೇಳ್ತಾ ಇದ್ರು, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ, ಮತ್ತೆ ಪರೀಕ್ಷೆ ಬರೀಬೇಕು ಅಂತಂದರೆ ಭಾಳ ಸಮಸ್ಯೆ. ಒಲ್ಲದ ಮನಸ್ಸಲ್ಲೇ ಈಗ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದಾರೆ ಅಂತ.